ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಕೆಮ್ಮ, ಜ್ವರ, ಶೀತ, ನೆಗಡಿ ಇದ್ದಾಗ ಬಾಯಿಗೆ ಏನು ಸೇರೋದಿಲ್ಲ ಅಂತ ಮೂಮೆಂಟಲ್ಲಿ ರೈಸಿಂದ ಒಂದು ರೆಸಿಪಿನ ಶೇರ್ ಮಾಡ್ತಿದ್ದೀನಿ. ತುಂಬಾ ಸಿಂಪಲ್ಲು. ಮೊದಲಿಗೆ ಒಂದು ಕಡಾಯಿಯನ್ನು ಬಿಸಿ ಮಾಡಿ ಕಡಾಯಿಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪವನ್ನು ಹಾಕಿದ್ದೇನೆ. ತುಪ್ಪ ಬಿಸಿಯಾದ ತಕ್ಷಣ ಸಾಸಿವೆ, ಜೀರಿಗೆ ಇವೆಷ್ಟು ಚಟಪಟ ಅಂತಿದ್ದಾಗೆ 4 ರಿಂದ 5 ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕಿದ್ದೇನೆ. ಇವಿಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ಮನೆಯಲ್ಲಿ ರೈಸ್ ಒಂದು ಮಾಡಿಕೊಂಡ್ರೆ ಇದನ್ನು ಈಸಿಯಾಗಿ ಮಾಡಿ ಸರ್ವ್ ಮಾಡ್ಬೋದು. ಸೊ ಮಕ್ಕಳಿಗೆ ಟಿಫಿನ್ ಬಾಕ್ಸ್ಗೂ ಕೂಡ ಇದನ್ನು ಮಾಡಿ ಹಾಕ್ಬೋದು. ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಸೊ ಇವಾಗ ನಾನಿಲ್ಲಿ ಒಂದು 7 ರಿಂದ 8 ಗೋಡಂಬಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಗೋಡಂಬಿ ಕೂಡ ಹಾಕಿ ಚೆನ್ನಾಗಿ ಇದು ಫ್ರೈ ಆಗಬೇಕು. ಸಾಮಾನ್ಯವಾಗಿ ಜ್ವರ ಬಂದಾಗ ನಮ್ಮ ಬಾಯಿಗೆ ಏನು ಸೇರೋದಿಲ್ಲ ಅಂತ ಮೂಮೆಂಟಲ್ಲಿ ಈ ರೀತಿ ರೈಸ್ ಒಮ್ಮೆ ಮಾಡಿ ನೋಡಿ. ಕೇವಲ 2 ನಿಮಿಷದಲ್ಲಿ ಇದನ್ನು ಫ್ರೈ ಮಾಡ್ಕೋಬಹುದು. ಸೊ ಇವಾಗ ಒಂದು ಅರ್ಧ ಈರುಳ್ಳಿಯನ್ನು ಚಿಕ್ಕದಾಗಿ ಹಚ್ಚಿ ಹಾಕಿದ್ದೀನಿ. ಇದನ್ನು ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರಾಯ್ತು. ನಾರ್ಮಲ್ ಆಗಿ ನಾವು ಹಲವಾರು ರೈಸನ್ನು ಮಾಡ್ತಾನೆ ಇರ್ತೇವೆ. ಸಿಂಪಲ್ ಆಗಿ ಮಾಡುವಂತಹ ಹಾಗೆ ಬಾಯಿಗೆ ಏನು ಸೇರದೇ ಇದ್ದಾಗ ಇದು ತುಂಬಾ ಯೂಸ್ಫುಲ್ ಅಂತ ಅನಿಸುತ್ತೆ. ಸೊ ಚಿಟಿಕೆ ಉಪ್ಪನ್ನು ಸೇರಿಸಿದ್ದೇನೆ. ಸೊ ಹಾಗೆ ಅನ್ನ ಕೂಡ ಕುಕ್ ಮಾಡಿ ಇಟ್ಟಿದ್ದೇನೆ. ಇವಾಗ ಇದಕ್ಕೆ ಅನ್ನವನ್ನು ಸೇರಿಸ್ಕೊಳ್ತೀನಿ. ಅನ್ನ ಮಾಡಿದ ತಕ್ಷಣನೇ ಸ್ವಲ್ಪ ತಣ್ಣಗಾಗಲು ಬಿಡಿ, ಅವಾಗ ಉದುರಾಗಿ ಬರುತ್ತೆ. ಸೊ ಇವಾಗ ಅನ್ನವನ್ನು ಹಾಕಿ ಒಮ್ಮೆ ಇದನ್ನು ಮಿಕ್ಸ್ ಮಾಡಿ ಮೇಯ್ನ್ ಆಗಿ ಇವಾಗ ಹಾಕ್ತಾ ಇರೋದು ಕಾಳು ಮೆಣಸಿನ ಹುಡಿ. ಇಂಪಾರ್ಟೆಂಟ್ ಆಗಿ ಕಾಳು ಮೆಣಸಿನ ಹುಡಿ ಹಾಕಿ ತುಂಬ ಟೇಸ್ಟ್ ಚೇಂಜ್ ಆಗಿಬಿಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಇವಾಗ ಫ್ರೈಡ್ ರೈಸ್ ಎಲ್ಲ ಮಾಡ್ತೀವಲ್ಲ, ತಿನ್ನಲಿಕ್ಕೆ ಎಷ್ಟೊಂದು ಟೇಸ್ಟಿಯಾಗಿರುತ್ತೆ. ಬಟ್ ಇದು ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಯಾವುದೇ ವೆಜಿಟೇಬಲ್ಸನ್ನು ಹಾಕಿರಲಿಲ್ಲ. ಬೇಕಾದರೆ ಅದನ್ನು ಕೂಡ ಆ್ಯಡ್ ಮಾಡ್ಕೋಬಹುದು. ಇಲ್ಲಿ ಪೆಪ್ಪರ್ ಪೌಡರನ್ನು ಹಾಕಿದ್ದೀನಿ. ಜೊತೆಗೆ ನಾನಿಲ್ಲಿ ಮೆಂತ್ಯ ಮತ್ತು ಜೀರಿಗೆಯನ್ನು ಹುರಿದು ಪೌಡರ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಚಿಟಿಕೆ ಹಾಕಿದ್ದೀನಿ. ಅದು ಕೂಡ ತುಂಬಾ ಟೇಸ್ಟ್ ಕೊಡುತ್ತೆ. ಕೊನೆಗೆ ಕೊತ್ತಂಬರಿ ಸೊಪ್ಪು ಇದ್ರೂ ಕೂಡ ಹಾಕೋಬಹುದು. ಸೊ ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ರುಚಿಯಾಗಿರುವಂತಹ ಒಂದು ರೈಸ್ ರೆಡಿ ಆಗುತ್ತೆ. ಇದನ್ನು ಹಾಗೆ ಕೂಡ ತಿನ್ಬಹುದು ಅಥವಾ ಏನಾದರೂ ಸಾಂಬಾರ್ ಪಲ್ಯ ಇದ್ರೂ ಕೂಡ ಅದರ ಜೊತೆನೂ ತಿನ್ಬಹುದು. ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗೂ ಕೂಡ ಇಷ್ಟ ಆಗುತ್ತೆ. ಒಮ್ಮೆ ಇದನ್ನು ಟ್ರೈ ಮಾಡಿ ನೋಡಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ರೆಸಿಪಿ. ಈ ರೆಸಿಪಿ ನಿಮಗೇನಾದರೂ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.